ನಿಮಗಾಗಿರೋದು ಈ ಮಂಡಿ ಮೂಳೆ ಸೌದೋಗ್ತಾ ಹೋಗುತ್ತೆ. ಯೂಶುವಲಿ ಏಜ್ ಆದ್ಮೇಲೆ ತುಂಬಾನೇ ಕಾಮನ್ ಪ್ರಕ್ರಿಯೆ ಅದು. ಅದಕ್ಕೆ ನೀ ಜಾಯಿಂಟ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರೀತಾರೆ. ಆಯುರ್ವೇದದಲ್ಲಿ ಅದಕ್ಕೆ ಸಂಧಿಗತ ವಾತ ಅಂತ ಕರಿತೀವಿ. ಆಯ್ತಾ? ನಿಮ್ಮೊಬ್ಬರಿಗೆ ಎಲ್ಲ ಅದು. ತುಂಬಾ ಜನಕ್ಕೆ ವಯಸ್ಸಾದ್ಮೇಲಂತೂ ಕಾಮನ್. ಯಾರೆಲ್ಲ ಹಿಂದೆ ಸಿಕ್ಕಾಬಿಟ್ಟು ಕೆಲಸ ಮಾಡಿರ್ತಾರೆ, ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ ಮಂಡಿಗೆ. ಮೆಟ್ಲು ಹತ್ತೋದು ಇಳಿಯೋದು ಸಿಕ್ಕಾಬಿಟ್ಟು ಓಡಾಟದ ಕೆಲಸಗಳು, ಹೆವಿ ವರ್ಕ್ ಮಾಡಿರೋವಂಥದ್ದು, ಇದೆಲ್ಲ ಮಾಡಿರೋವಂಥದ್ದು. ಮತ್ತು ನ್ಯೂಟ್ರಿಷನ್ ಯಾರು ಡಿಪ್ಲಿಷನ್ ಇರುತ್ತೆ ಸಣ್ಣ ವಯಸ್ಸಿಂದ. ಇಂಥವ್ರುಗಳಲ್ಲಿ ಸಣ್ಣ ವಯಸ್ಸಲ್ಲಿ ಗರ್ಭಕೋಶ ತೆಗೆದಿರ್ತಾರಲ್ಲ, ಹಿಸ್ಟರೆಕ್ಟಮಿ ಅಂತ ಕರಿತೀವಿ, ಅಂಥವ್ರುಗಳಲ್ಲಿ ಇಸ್ ವೆರಿ ಕಾಮನ್. ಬರಬಾರ್ದು ಅಂತನಿಲ್ಲ, ತುಂಬ ಜನಕ್ಕೆ 10 ಜನದಲ್ಲಿ 6ರಿಂದ 7 ಜನಕ್ಕೆ ಈ ನೀ ಜಾಯಿಂಟ್ ಆಸ್ಟಿಯೋಆರ್ಥ್ರೈಟಿಸ್ ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ದೇಶಗಳಲ್ಲೂ ಇದೆ. ಈಗಂತೂ ಈ ತೂಕ ಜಾಸ್ತಿ ಇರೋರ್ಗಂತೂ ತುಂಬಾನೇ ಕಾಮನ್. ಯಾಕಂದ್ರೆ ಅದು ಈ ಮಂಡಿ ವೇಟ್ ಬೇರಿಂಗ್ ಜಾಯಿಂಟ್ ಅಲ್ಲ ಅದು, ಅಲ್ವಾ? ಇಡೀ ನಿಮ್ಮ ದೇಹದ ಭಾರ ಸೊಂಟ ಬಿಟ್ಟು ನೆಕ್ಸ್ಟ್ ಮಂಡಿ ಮೇಲೆ ಬಿಡೋವಂಥದ್ದು, ಗೊತ್ತಾನೆ? ಸೊ ಮಂಡಿ ಮೇಲೆ ವೆಯ್ಟ್ ಬೀಳ್ತಾ ಏನಾಗುತ್ತೆ, ಮೊದಲನೇ ಒಂದು ಏಜ್ ಆದಮೇಲೆ ಅದು ಸ್ವಲ್ಪ ಸವಿತಾ ಬರುತ್ತೆ. ಸವಿಯೋದಂದ್ರೆ ಏನಿದು, ಈ ಕಾರ್ಟಿಲೇಜಸ್ ಅಂತ ಇರುತ್ತೆ ಮಂಡಿ ಮೇಲ್ಗಡೆ ಒಂದು ಲೇಯರ್, ಅದು ಕಾರ್ಟಿಲೇಜ್ ಲೇಯರ್ ಇರುತ್ತೆ. ಆ ಲೇಯರ್ ಏನಾಗುತ್ತೆ, ನಮಗೆ ಜಾಯಿಂಟಿಗೆ ಮೊಬೈಲೈಸೇಷನಿಗೆಲ್ಲ ತುಂಬ ಅನುಕೂಲ ಮಾಡಿಕೊಡುತ್ತೆ. ಗೆರೆಗಳು ಫಿಷರ್ಸ್ಗಳ ಥರ ಆಗ್ತಾ ಬರುತ್ತೆ, ಬ್ರೇಕೇಜಸ್ ಆಗ್ತಾ ಬರುತ್ತೆ. ಆ ಚೆನ್ನಾಗಿರೋ ಕಾರ್ಟಿಲೇಜ್ ಸಾಫ್ಟ್ ಆಗಿರುವಂಥದ್ದು ಕ್ರಮೇಣವಾಗಿ ಅದು ಮುರಿದು ಅದು ಬೋನಿನ ಲೇಯರ್ ಕಾಣ್ತಾ ಬರುತ್ತೆ. ಸೊ ಆ ಲೆವೆಲ್ಗೆ ಕಾರ್ಟಿಲೇಜ್ ಡ್ಯಾಮೇಜ್ ಆಗುತ್ತೆ. ಆರ್ಥ್ರೈಟಿಸ್, ನೀ ಜಾಯಿಂಟ್ ಆಸ್ಟಿಯೋಆರ್ಥ್ರೈಟಿಸ್ ಸಂಧಿಗತವಾತ ಅಂದ್ರೆ ಬರೀ ಅಲ್ಲ ಅಷ್ಟೇ ಸೀಮಿತ ಅಲ್ಲ, ಕಾರ್ಟಿಲೇಜ್ ಅಷ್ಟೇ ಡ್ಯಾಮೇಜ್ ಆಗಿಲ್ಲ, ಜೊತೆಗೆ ಈ ಜಾಯಿಂಟಿನ ಸ್ಪೇಸ್ ಇರುತ್ತಲ್ಲ, ಈ ಮಿನಿಮಮ್ ಸ್ಪೇಸ್ ಇರ್ಬೇಕು, ಸ್ಪೇಸ್ ಕಡಿಮೆ ಆಗಿಬಿಡುತ್ತೆ. ಸ್ಪೇಸ್ ಕಡಿಮೆ ಆಗಿ ನೀ ಜಾಯಿಂಟ್ ಘರ್ಷಣೆ ಆಗುತ್ತೆ, ಫ್ರಿಕ್ಷನ್ ಆಗ್ತಿರುತ್ತೆ. ನೀವು ಓಡಾಡ್ಬೇಕಾದ್ರೆ, ನಡಿಬೇಕಾದ್ರೆ, ಕುತ್ಕೋಬೇಕಾದ್ರೆ ಅವಾಗ ಏನಾಗುತ್ತೆ, ಸಣ್ಣ ಸಣ್ಣ ಪುಡಿಗಳು ಬಿಚ್ಕೊಳುತ್ತೆ. ಆಸ್ಟಿಯೋ ಫೈಟ್ಸ್ ಅಂತ ಕರಿತೀವಿ. ಅಂದರೆ ಎಲುಬಿನ ಚೂಪ್ ಆಕಾರಗಳು ಅಲ್ಲಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಆಸ್ಟಿಯೋ ಫೈಟ್ಸ್. ಮತ್ತು ಅದು ಸಣ್ಣ ಸಣ್ಣ ಎಲುಬಿನ ಪೀಸ್ ಜಾಯಿಂಟ್ ಒಳಗಡೆ ಬಿಚ್ಕೊಂಡು ಬೀಳೋ ಪಾಸಿಬಿಲಿಟಿ ಇರುತ್ತೆ. ಅದು ಯಾವಾಗ ಬಿಚ್ಕೊಂಡ್ಬಿಡುತ್ತೆ, ನಮ್ಮ ಬಾಡಿ ಏನು ಅನ್ಕೊಳುತ್ತೆ, ಅದು ಯಾವುದೋ ಫಾರಿನ್ ಬಾಡಿ ಬಂದು ಬಿದ್ದುಬಿಟ್ಟಿದೆ, ಇದು ನಮ್ದಲ್ಲ ಅಂತ. ಸೊ ಇಮ್ಯೂನ್ ರೆಸ್ಪಾನ್ಸ್ ಜಾಸ್ತಿ ಆಗ್ತಿರುತ್ತೆ ಜಾಯಿಂಟಲ್ಲಿ. ಸೊ ಅವಾಗ ಏನಾಗುತ್ತೆ, ಸೈನೋವೈಟಿಸ್ ಅಥವಾ ಈ ಫ್ಲೂಯಿಡ್ಗಳೆಲ್ಲ ಸ್ವಲ್ಪ ಜಾಸ್ತಿ ಆಗಿ ಊತ ಒಳಗಡೆ ಇನ್ಫ್ಲಮೇಷನ್ ಜಾಸ್ತಿ ಆಗಿ ಮಂಡಿ ಸ್ವೆಲ್ಲಿಂಗ್ ಬರುತ್ತೆ, ನೋವು ಬರುತ್ತೆ. ಆದ್ದರಿಂದ ಇದಕ್ಕೆ ಏನು ಮಾಡಬೇಕಪ್ಪ, ಮಂಡಿ ನೋವಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಕೆಲವೊಂದು ಎಕ್ಸಸೈಸ್ ಇದೆ, ಹೇಳ್ಕೊಡ್ತೀನಿ. ಸಿಂಪಲ್ ಎಕ್ಸಸೈಸ್ಗಳು. ಇವತ್ತಿನ ವಿಡಿಯೋದಲ್ಲಿ ಬರೀ ಈ 3 ಎಕ್ಸಸೈಸ್ ಹೇಳ್ಕೊಡ್ತೀನಿ. ನಂತರದ ವಿಡಿಯೋದಲ್ಲಿ ಮತ್ತೆ ಇನ್ನು ಉಳಿದ ಎಕ್ಸಸೈಸ್ಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಅದನ್ನು ದಿನನಿತ್ಯ ಫಾಲೋ ಮಾಡಬೇಕು. ಇದು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನೀ ಜಾಯಿಂಟ್ಗೆ ಸುತ್ತಲೂ ಮಸಲ್ಸ್ಗಳು ತುಂಬ ಇಂಪಾರ್ಟೆಂಟ್. ಈ ತೊಡೆ ಮುಂಭಾಗದಲ್ಲಿ ಕ್ವಾಡ್ರಿಸೆಪ್ಸ್ ಅಂತ ಮಸಲ್ಸ್ ಇದೆ, ತೊಡೆ ಹಿಂಭಾಗದಲ್ಲಿ ಹ್ಯಾಮ್ಸ್ಟ್ರಿಂಗ್ ಅಂತ ಮಸಲ್ಸ್ ಇದೆ, ಓಕೆ. ಮತ್ತು ಕಾಫ್ ಮಸಲ್ಸ್ ಕೂಡ ಇಂಪಾರ್ಟೆಂಟು, ಜೊತೆಗೆ ಈ ಗ್ಲೂಟಿಯಲ್ ಮಸಲ್ಸ್, ಪೃಷ್ಠಭಾಗದ ಮಸಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮಸಲ್ಸ್ ಗಟ್ಟಿಯಾಗಿದ್ರೆ ಇಡೀ ಮಂಡಿಗೆ ಶಾಕ್ ಅಬ್ಸರ್ವರ್ ಥರ ಕೆಲಸ ಮಾಡುತ್ತೆ, ಓಕೆ. ಶಾಕ್ ಅಬ್ಸರ್ವರ್ ಥರ ಕೆಲಸ ಮಾಡಿದಾಗ ಏನಾಗುತ್ತೆ, ಮಂಡಿಗೆ ಹೆಚ್ಚು ಪ್ರೆಷರ್ ಬಿಡೋದಿಲ್ಲ, ಮಂಡಿ ನೋವು ಜಾಸ್ತಿ ಬರೋದಿಲ್ಲ, ಓಕೆನಾ. ಸೊ ಅದರಿಂದ ಇದನ್ನು ಈ ಎಕ್ಸಸೈಸ್ನ ಫಾಲೋ ಮಾಡಿ. ಅದರಲ್ಲಿ ಮೊದಲನೇದು ಸ್ಟ್ರೈಟ್ ಲೆಗ್ ಎಕ್ಸಸೈಸ್. ಈ ಎಕ್ಸಸೈಸ್ ಹೇಳ್ಕೊಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ಬರೀ ಮಾತ್ರೆ ಔಷಧಿಗಳಷ್ಟೇ ಮಂಡಿ ನೋವಿಗೆ ಟ್ರೀಟ್ಮೆಂಟ್ ಅಲ್ಲ. ನೀವು ಎಕ್ಸಸೈಸ್ ಮಾಡಬೇಕು, ಮಸಲ್ಸ್ಗಳು ಸುತ್ತಮುತ್ತಲ ಮಸಲ್ಸ್ನ ಹೇಳಿದ ಕ್ವಾಡ್ರಿಸೆಪ್ಸು, ಹ್ಯಾಮ್ಸ್ಟ್ರಿಂಗ್ ಮಸಲ್ಸು, ಕಾಫ್ ಮಸಲ್ಸು, ಗ್ಲೂಟಿಯಲ್ ಮಸಲ್ಸು ಇದೆಲ್ಲ ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ಎಕ್ಸಸೈಸ್ ಯಾವುದ್ಯಾವುದು ಅಂತ ಹೇಳ್ತೀನಿ, ಅದನ್ನು ದಿನನಿತ್ಯ ಫಾಲೋ ಮಾಡ್ತಾ ಬರಬೇಕು. ಬರೀ ಒಂದಿನ 2 ದಿನ ಮಾಡಿದರೆ ಕಡಿಮೆ ಆಗಿಬಿಡೋದಿಲ್ಲ. ಮಸಲ್ಸ್ ಗಟ್ಟಿ ಆಗಬೇಕು, ಅವಾಗೆ ಮಂಡಿ ನೋವು ಕಡಿಮೆ ಆಗ್ತಾ ಬರುತ್ತೆ. ನೀವು ಇವತ್ತಿಂದ ಎಕ್ಸಸೈಸ್ ಶುರು ಮಾಡ್ತಾ ಬಂದರೆ ಹತ್ತಿರ 3ರಿಂದ 4 ತಿಂಗಳಲ್ಲಿ ನಿಮಗೆ ಮಂಡಿ ನೋವು ಕಡಿಮೆ ಆಗ್ತಾ ಬರುತ್ತೆ, ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ರೆಗ್ಯುಲರಾಗಿ ಫಾಲೋ ಮಾಡಿರಿ. ಯಾವುದಾದಪ್ಪ ಇದು ಅಂತ ಹೇಳಿದ್ರೆ, ಫಸ್ಟು ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸಸೈಸ್. Bend one knee with your foot flat. Slowly raise your straight leg. Hold it for 2 seconds. Now slowly lower it down. ಇದರಿಂದ ಏನಾಗುತ್ತೆ, ಈ ಮುಂದ್ಗಡೆ ತೊಡೆ ಅಂತ ಹೇಳಿದ್ನಲ್ಲ, ಕ್ವಾಡ್ರಿಸೆಪ್ಸ್ ಮಸಲ್ಸ್, ಇದು ಸ್ಟ್ರಾಂಗ್ ಆಗುತ್ತೆ. ಇದು ಸ್ಟ್ರಾಂಗ್ ಆಗ್ತಿದ್ದಂಗೆ ಏನಾಗುತ್ತೆ, ಮಂಡಿಗೆ ಹೆಚ್ಚು ಪ್ರೆಷರ್ ಬೀಳೋದಿಲ್ಲ, ಶಾಕ್ ಅಬ್ಸರ್ವರ್ ಜಾಸ್ತಿ ಆಗುತ್ತೆ, ಅಂದರೆ ಇಂಪ್ರೂವ್ಮೆಂಟ್ ಆಗುತ್ತೆ. Let's do seated knee extensions.
Slowly straighten your leg. Flex your toe up. Do 2 sets. ಅದೇ ರೀತಿ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ನ ಹೇಳಿದ್ನಲ್ಲ, ಹ್ಯಾಮ್ಸ್ಟ್ರಿಂಗ್ ಮಸಲ್ಸಿಗೂ ಅಷ್ಟೇ. Let's practice the bridge exercise. Slowly lift your hips. Hold at the top. Lower with control. Let's do the roll pressing exercise. Press your knee down firmly. Hold for a few seconds. Relax and repeat 10 times.